ಥ್ಯಾಂಕ್ ಯು. ನೀವೇ ಹಾಕಿ ನೋಡಿ ಮೇಡಮ್ ಗದು. ಗೋಪಿ ಸರ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನೀವು? ನಮ್ಮ ಕೆಳಗೆ ಹೋಗ್ಬಿಟ್ಟು ಬಂದ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಕೊಡ್ಲಿಕ್ಕೆ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಝೀರೋ ಇವತ್ತು ಶಿವಣ್ಣನ ಮುಂದೆ ನಿಂತ್ಕೊಳ್ಳೋದು ಅವಕಾಶ ಕೊಟ್ಟಿದ್ದಾರೆ ಯಜಮಾನರು ಮತ್ತು ಮೇಡಮ್. ಇವತ್ತು ನಾನು ಉಸಿರು ತಕ್ಕ ಶಿವಣ್ಣ ಸರ್ ಯಾಕೆ ನೆನೆಸ್ಕೊಳ್ತೀನಿ ಅಂತ ಹೇಳಿದ್ರೆ, ಸರ್ ಇದು ನೀವು ಕಟ್ ಮಾಡಿದ್ರು ಮತ್ತೆ ಹೇಳ್ತೀನಿ, ಯಾಕಂದ್ರೆ ಡಿ ಕಟ್ ಮಾಡ್ಬೋದು, ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನಂದೇ ಎಡಿಟಿಂಗು ನನ್ನ ಡೈಲಾಗೆ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ನಂದು ಯಾರು ಕಟ್ ಮಾಡೋಕ್ಕಲ್ಲ. ಒಂಟೆ ಬಾಸ್ ಇಲ್ಲೆಲ್ಲ ಮುಡಬಾರ್ದು, ಹಿಂಗೆಲ್ಲ ಅವ್ರಿಗೆಲ್ಲ ಕೊಡಬಾರ್ದು, ಅವರು ಮಾಸಿರೋ ಹಂಗೆಲ್ಲ ಕೊಡಬಾರ್ದು, ದೂರದಲ್ಲಿ ಇರಬೇಕಲ್ಲ. ಬೇರೆ ಬಾಸ್ ಒಂದೇ ಮಾತು ಹೇಳ್ತೀನಿ, ಶಕ್ತಿಧಾಮಕ್ಕೆ ಕರೆದ್ರೆ, ನಮ್ಮ ಗೀತಾ ಮ್ಯಾಮ್ ಕರೆದ್ರೆ ಪ್ರಪಂಚದ ಯಾವ ದಿಗ್ಗಜರು ಇಲ್ಲ ಅಂತ ಹೇಳಲ್ಲ. 78ನೇ ವರ್ಷದ ಫ್ಲಾಗ್ ಹಾಸ್ಟಿಂಗ್ ಮೇಡಮ್ ಆ ಅವಕಾಶ ನನಗೆ ಕೊಟ್ಟಿದ್ದಾರೆ. ಜೀವನದ ಅತಿ 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 ಶ್ರೇಷ್ಠಗಳಿಗೆ ನನಗೆ ಕೊಟ್ಟ ಶಿವಣ್ಣ ಮೇಡಮ್ ಹಾಗೂ ಶಿವಣ್ಣ ಸರ್ ಅಂಡ್ ಗೀತಾ ಮೇಡಮ್ ಬದುಕಿರೋ ತನಕ ನನ್ನ ಚಿರುಣಿ. ಇವತ್ತು ನನ್ನ ಸ್ಪೆಷಲ್ ಸಿನಿಮಾ ನೋ ಕೋಕೇನ್ ಸಿನಿಮಾಗೆ ಸೆಟ್ಟಿಗೆ ನೀವು ವಿಸಿಟ್ ಮಾಡಿದ್ದೀರಾ, ನೀವು ಯಾವಾಗಲೂ ಒಂದು ಸ್ಪೆಷಲ್. ನಮ್ಮ ತಂಡದ ವತಿಯಿಂದ ಇದು ಮೇಡಮ್ಗೆ ಒಂದು ನಿಮಿಷ ಇಲ್ಲಿ ಒಟ್ಟಿಗೆ ಕೊಡತ್ತಂತೀನಿ, ಬನ್ನಿ ಅರ್ಜೆಂಟ್ ಮಾಡ್ಬೇಡ, ಸುಮ್ಮನೆ ಸಮಾಧಾನ ಮಾಡ್ಕೊಂಡು ನೀರು ಕೊಡು, ಅಣ್ಣ ನೀರು ಕೊಡ್ರಿ, ನೀರು ಕುಡಿ, ಅಷ್ಟು ಟೆನ್ಷನ್ ಮಾಡ್ಕೊಬೇಡ, ಸಮಾಧಾನವಾಗಿರು. ಇದು ನಮ್ಮ ಮೇಡಮ್. ಯಾಕೆ ಅಂದರೆ ಇದು ನಿಮ್ಗೆ ಕೊಡೋಕ್ಕೊಂದು ಕಾರಣ ಇದೆ. ಕಾಮಧೇನು ಯಾರೇ ಬರಲಿ, ಗೀತಾ ಮೇಡಮ್ ನಮ್ಮ ಪಾರ್ವತಮ್ಮ ಮೇಡಮ್ ಅವರ ಹಾದಿಲಿ ನಡೀತಾ ಇದ್ದಾರೆ. ಅವ್ರ ಕಾಮಧೇನು ಹಸು ಯಾಕೆ ಇದನ್ನು ಕೊಡ್ತಾ ಇದ್ದೀನಿ ಕಾರಣ ಇದೆ ಮ್ಯಾಮ್, ನಿಮಗೆ ವಿಶೇಷವಾಗಿ ಕೊಡೋ ಕಾರಣ. ಕಾಮಧೇನು ಕೇಳಿದ್ದೆಲ್ಲ ಇಲ್ಲ ಅಂತ ಹೇಳ, ನನ್ನಂಥ ಹೊಸಬನ್ನ 3 ವಾರಕ್ಕೆ ಆಗದೆ ಇದ್ದವನ್ನ 13 ವಾರಕ್ಕೆ ತೊಗೊಂಬಂದು ನಮ್ಮ ಲೈಫಲ್ಲಿ ಎಲ್ಲ ಹಂತದಲ್ಲಿ ಜೊತೆ ನಿಂತವರು ಗೀತಾ ಮೇಡಮ್. ಮೊನ್ನೆ ಶಕ್ತಿಧಾಮದಲ್ಲಿ ಅವ್ರು ಕೊಟ್ಟಂಥ ಒಂದು ವಿಶೇಷವಾದ ಗಿಫ್ಟ್, ಅದೆಲ್ಲದಕ್ಕಿಂತ ಫ್ಲಾಗ್ ಅಷ್ಟೇ ನನಗೆ ಕೊಟ್ಟರು. ಬದುಕಿರೋ ತನಕ ನಾನು ಸತ್ತರೂ ಸಹಿತ ಏನು ಸ್ಪೆಷಲ್ ಪ್ರಥಮ ನೀನು ಮಾಡಿದ್ಯಾ ಅಂದರೆ ಕೆಲವು ಮೆಮೊರೀಸಲ್ಲೇ ಗೀತಾ ಮೇಡಮ್ ಕೊಟ್ಟಿದ್ದಾರೆ. ಆ ತಾಯಿ ನನಗೆ ಯಾವಾಗಲೂ ಸ್ಪೆಷಲ್. ಇವತ್ತು ಬರಲೇಬೇಕು ಅಂತ ಪ್ರತಿ ಎಪಿಸೋಡ್. ಆಮೇಲೆ ಒಂದು ನಿಮಗೆಲ್ಲ ಗೊತ್ತಿಲ್ಲ, ಡಿ ಇದೆಲ್ಲ ಕಟ್ ಮಾಡ್ತಾರೆ ಎಪಿಸೋಡಲ್ಲಿ 1.5 ಇವರು ಎಲ್ಲ ಕಟ್ ಮಾಡ್ತಾರೆ. ಶಿವಣ್ಣ ಸರ್ ಇಲ್ಲಿ ಹಿಂಗೆ ಇರ್ತಾರೆ, ಅಲ್ಲೆಲ್ಲ ಕಟ್ ಮಾಡಿಸ್ತಾರೆ. ಇಲ್ಲಿ ನನ್ನ ಮಾತು ಕಟ್ ಮಾಡಲ್ಲ, ಆಗಲ್ಲ ಬಾಸ್, ಯಾಕೆಂದರೆ ನಾವು ಹೇಳಿದ್ದೇ ಕಲಿ ಕಷ್ಟ ಆಗುತ್ತೆ ಆಯ್ತಾ. ಪ್ರತಿ ಎಪಿಸೋಡ್ ನಾವು ಪ್ರತಿ ಎಪಿಸೋಡು ಕನಿಷ್ಠ ಒಂದು 300ರಿಂದ 500 ಜನ ಎಲ್ಲ ಡಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ವಿಶೇಷವಾದ ಅಡುಗೆ ಸ್ವೀಟ್ ಮಾಡಿ ತೊಂಬಂದು ಮಾಡೋ ಅನ್ನಪೂರ್ಣೇಶ್ವರಿ ಮೇಡಮ್. ಅದಕ್ಕೆ ನಿಮಗೋಸ್ಕರನೇ ನಾವು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವಪೂರ್ವಕವಾಗಿ ನಮ್ಮ ಸೆಟ್ಗೆ ವಿಸಿಟ್ ಮಾಡಿ ನಮ್ಮ ಹತ್ರ ಸಣ್ಣ ಹುಡುಗರಿಗೆ ನೀವು ಮಾಡಿದ್ರಿ. ಶೋಭರಾಜ್ ಸರ್ ಎಲ್ಲ ಅದೇ ಅಂದರು, ಪ್ರಥಮ ಮಧ್ಯಾಹ್ನ ಇದಕ್ಕೋಸ್ಕರನೇ ಟೈಮ್ ಎತ್ತಿಟ್ಕೊಂಡು ಶೋಭರಾಜ್ ಸರ್ ನಿಮ್ಮ ಅಮೃತ ಹಸ್ತದಿಂದ ನಮ್ಮ ಮೇಡಮ್ಗೆ. ಮೋಹನ್ ಸರ್ ನೀವು ಬರಬೇಕು, ನೀವು ಕಲ್ಪವೃಕ್ಷ ಥರ ಪ್ರಥಮ ಮಾಡ್ತಾ ಇದ್ದಾರೆ. ಜೊತೆಲಿ ಶೋಭಣ್ಣ ಇದ್ದಾರೆ, ಮುನಿಯಣ್ಣ ಬಾರಣ್ಣ, ಪಾಕಿಸ್ತಾನಕ್ಕೆ ಗೋಪಿಯಣ್ಣ, ಗೌರವ್ ವೆಂಕಟೇಶ್ ಫಸ್ಟ್ ಟೈಮ್ ಜಾಯ್ಸ್ ಮಾಡ್ತಾರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಲೋಕ ಕೇಂದ್ರ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ನೀವು ಟಿವಿ ಏರಿಯಾ, ಪ್ರೌಢಿ ಏರಿಯಾ, ಕರ್ನಾಟಕ ಏರಿಯಾ, ನಾವು ಕರ್ನಾಟಕ ಏರಿಯಾ. ಥ್ಯಾಂಕ್ ಯು ಸರ್. ಮೋಹನ್ ಸರ್ ಬನ್ನಿ ಸರ್, ನೀವು ಬನ್ನಿ ಬನ್ನಿ ಕೊಡಿ ಸರ್, ಬೇಗ ನಂಬರ್ ಕೇಳ ಕೊಡಿ, ಇಲ್ಲೇ ಇವತ್ತು ನಮ್ಮ ಯಜಮಾನರು ನಮ್ಮ ಶಿವಣ್ಣ ಸರ್ ಇವತ್ತು ಬಯಲುಸೀರೆಗಳಿಗೆ ನಮ್ಮ ತಂಡದ ವತಿಯಿಂದ ಪ್ರೀತಿಯಿಂದ ವಿಶೇಷವಾದ ಗೌರವಪೂರ್ವಕವಾದ ಮೊದಲ ಅಭಿನಂದನೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಇದು ಬಾಸ್ಕೆಟ್